ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮುರಳಿ ಆರ್ಯ. ಇವತ್ತು ನಾನು ಆಂಧ್ರ ಪ್ರದೇಶದ ಹೇಮಾವತಿಯಲ್ಲಿದ್ದೀನಿ. ಈ ಹೇಮಾವತಿಯನ್ನು ನೊಳಂಬರು 7ನೇ ಶತಮಾನದಲ್ಲಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಇದನ್ನು ಹೆಂಜಾರು, ಹೈಮವತಿಪುರ ಪಟ್ಟಣ, ನೊಳಂಬಲಿಗೆ ಮತ್ತು ನೊಳಂಬವಾಡಿ ಅಂತ ಎಲ್ಲ ಕರಿತಾಯಿದ್ರು. ಆಗಿನ ಕಾಲಕ್ಕೆ ಕನ್ನಡದ ಸ್ಥಳೀಯರಾದ ಈ ನೊಳಂಬರು 35,000 ಹಳ್ಳಿಗಳ ಒಡೆತನವನ್ನು ಸಾಧಿಸಿದರು. ಆನಂತರದ ದಿನಗಳಲ್ಲಿ ಈ ನೊಳಂಬರು ಗಂಗರ, ಪಲ್ಲವರ, ರಾಷ್ಟ್ರಕೂಟರ ಸಾಮಂತ ರಾಜರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮಾಮೂಲಾಗಿ ನಮಗೆ ಶಿವ ಅಂತಂದ್ರೆ ಎಲ್ಲೋದ್ರೂ ಲಿಂಗ ರೂಪ ಇರುತ್ತೆ. ಬಟ್ ಇದು ಒಂದಾಗೇನೆ ನಮಗೆ ಮನುಷ್ಯನ ರೂಪದಲ್ಲಿ ಸ್ವಾಮಿ ದರ್ಶನ ಕೊಡೋದು. ಈ ದೇವಸ್ಥಾನ ಎಲ್ಲ 7ನೇ ಶತಮಾನದಲ್ಲಿ ನೊಳಂಬರು ಆಳ್ಕೆ ಮಾಡ್ತಾ ಇದ್ದಾಗ ಅವ್ರ ಆ ಸಮಯದಲ್ಲಿ ಆದಂಥ ದೇವಸ್ಥಾನಗಳು ಇವೆಲ್ಲ. ಹಿಂದೆ ಎಲ್ಲ ಏನಂತಂದ್ರೆ ದೊಡ್ಡೇಶ್ವರ, ವಿರೂಪಾಕ್ಷೇಶ್ವರ, ಮಲ್ಲೇಶ್ವರ, ಇವರು ಸಿದ್ದೇಶ್ವರ. ಹಿಂದೆಗಡೆ ಲಿಂಗ ರೂಪದಿದೆ, ಇಲ್ಲಿ ಮಾನವ ರೂಪದಲ್ಲಿ ದರ್ಶನ ಕೊಡ್ತಾರೆ. ಚತುರ್ಭುಜ ಆಕಾರದಲ್ಲಿ ಇದ್ದಾನೆ ಸ್ವಾಮಿ. ಬಲಭಾಗದಲ್ಲಿ ಅಭಯಸ್ಥ, ತ್ರಿಶೂಲ, ಎಡಭಾಗದಲ್ಲಿ ಅಕ್ಷಯ ಪಾತ್ರೆ, ಡಮರುಕ, ಸಿದ್ಧಾಸನ ಸ್ಥಿತಿಯಲ್ಲಿ ಕೂತಿದ್ದಾನೆ. ಅದಕ್ಕೋಸ್ಕರ ಸ್ವಾಮಿಯವ್ರನ್ನ ಸಿದ್ದೇಶ್ವರ ಸ್ವಾಮಿನ ಅಂತ ಕರೀತಾರೆ. ಬರೋ ಭಕ್ತರನ್ನು ನಿಮ್ಮ ಇಷ್ಟದ ಸಿದ್ಧಿಸ್ಲಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾ ಅಭಯಸ್ಥ ನೀಡ್ತಾ ಕೂತಿದ್ದಾರೆ. ಇಲ್ಲಿ ಸಿದ್ದೇಶ್ವರ, ದೊಡ್ಡೇಶ್ವರ, ಮಲ್ಲೇಶ್ವರ, ವಿರೂಪಾಕ್ಷೇಶ್ವರ ದೇವಸ್ಥಾನಗಳು ಇದೆ. ಇದಿಷ್ಟು ಆಂಧ್ರ ಪ್ರದೇಶದ ಹೈಮವತಿಪುರ ಪಟ್ಟಣ, ಹೆಂಜಾರು, ನೊಳಂಬವಾಡಿ ಅಥವಾ ಹೇಮಾವತಿಯ ಸಂಕ್ಷಿಪ್ತ ಮಾಹಿತಿ. ನೀವಿನ್ನೂ ನಮ್ಮ ತಿನ್ನು ತಿರುಗು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ವಿಡಿಯೋಗಳು ಬರೋದಿದೆ. ಮತ್ತು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳು ನಮಗೆ ಶಕ್ತಿಯನ್ನು ತುಂಬುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಧನ್ಯವಾದಗಳು.